ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ರಾಜಕೀಯ ನಾಯಕರು ಕೊಡುವಂತ ಒಂದೊಂದು ಹೇಳಿಕೆ ಕೂಡ ಅಥವಾ ಅವ್ರು ಯಾವುದೇ ಹೇಳಿಕೆಯನ್ನು ಕೊಡಲಿ ಅದರಲ್ಲಿ ಅವರು ಉಪಯೋಗಿಸುವಂತಹ ಪ್ರತಿಯೊಂದು ಶಬ್ದವೂ ಕೂಡ ಅವರ ಮುಂದಿನ ರಾಜಕೀಯ ನಡೆ ಅಥವಾ ಅವರ ಚಿತ್ತ ಯಾವ ಕಡೆ ಇದೆ, ಅದೇ ರೀತಿಯಲ್ಲಿ ಮುಂದೆ ತಾನು ಏನ್ ಮಾಡ್ಲಿಕ್ಕಿದ್ದೇನೆ ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳುವ ಪ್ರಯತ್ನವನ್ನು ಕೂಡ ಅವ್ರು ಮಾಡ್ತಾರೆ. ಅಂದ್ರೆ ಅವ್ರಿಗೆ ಕೊಡುವಂತಹ ಹೇಳಿಕೆಗಳನ್ನ ನೀವು ವಿಶ್ಲೇಷಣೆ ಮಾಡಿದಾಗ ನಿಮ್ಗೆ ಇದಿಷ್ಟು ವಿಷಯಗಳು ಖಂಡಿತವಾಗಿ ಗೊತ್ತಾಗ್ತದೆ. ಇದೇ ರೀತಿಯಲ್ಲಿ ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯದ ಓರ್ವ ಮಹಾನ್ ನಾಯಕ ಕೊಟ್ಟಿರುವಂತಹ ಒಂದು ಹೇಳಿಕೆ, ಇದು ಈಗ ರಾಜಕೀಯವಾಗಿ ಯಾವ ರೀತಿಯಾದಂತಹ ತಲ್ಲಣವನ್ನು ಮೂಡಿಸ್ತಾ ಇದೆ, ಇದ್ರ ಬಗ್ಗೆ ಇವತ್ತು ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಾನೀಗ ಹೇಳಲಿಕ್ಕೆ ಹೊರಟಿರೋದು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆ ಎಲ್ಲದನ್ನು ನೀವು ಗಮನಿಸಿರ್ತೀರ. ಒಂದು ಕಡೆ ಸಿದ್ದರಾಮಯ್ಯ ಬಣದ ಹಲವಾರು ಮಹಾನ್ ನಾಯಕರುಗಳು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ತೊಡೆ ತಟ್ಟಿ ನಿಂತು ಬಿಟ್ಟಿದ್ದಾರೆ. ಮೊದಲು ಅಲ್ಲಿ ಇಲ್ಲಿ ಒಬ್ರಿಬ್ರು ಮಾತಾಡ್ತಾ ಇದ್ರು, ಆದ್ರೆ ಈಗ ಆ ತರ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಒಬ್ಬರನ್ನ ಬಿಟ್ಟು ಮತ್ತೆಲ್ಲರೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತಾಡ್ಲಿ ಶುರು ಮಾಡಿದ್ದಾರೆ. ಅಂದ್ರೆ ರಾಜಣ್ಣ ಅವರೀಗ ಸಿದ್ದರಾಮಯ್ಯನವರ ರಾಯಭಾರಿ ತರ ಸಮರಕ್ಕೆ ಇಳಿದು ಬಿಟ್ಟಿದ್ದಾರೆ. ಎಲ್ಲ ಹೇಳಿಕೆಗಳನ್ನ ರಾಜಣ್ಣನವರೇ ಕೊಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪದವಿಯನ್ನು ಬಿಟ್ಟುಕೊಡ್ಲೇಬೇಕು, ಅಂದ್ರೆ ಈ ರಾಜ್ಯಾಧ್ಯಕ್ಷ ಪದವಿ ಏನಿದೆ ಅದನ್ನ ಬಿಟ್ಟುಕೊಡ್ಲೇಬೇಕು ಅನ್ನೋ ರೀತಿಯಲ್ಲಿ ಹಲವಾರು ಕಡೆಗಳಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಖರ್ಗೆ ಇಂಥವ್ರನ್ನೆಲ್ಲ ಭೇಟಿಯಾಗಿ ಇದಕ್ಕೆ ಕೂಡ ಒತ್ತಾಯವನ್ನು ಕೂಡ ಹೇರ್ತಾ ಇದ್ದಾರೆ ಅವರು. ಅಂದ್ರೆ ಆದಷ್ಟು ಬೇಗ ನೀವು ಇಲ್ಲಿ ಬದಲಾವಣೆ ಮಾಡಲೇಬೇಕು, ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕೆ ಹೊರತು ಎರಡೆರಡು ಹುದ್ದೆ ಇರಬಾರದು. ಈಗಾಗಲೇ ಅವರು DCM ಆಗಿದ್ದಾರೆ, ಆದ್ರಿಂದ KPCC ಪ್ರೆಸಿಡೆಂಟ್ ಪೋಸ್ಟ್ ನ ಅವ್ರು ಬಿಟ್ಕೊಡ್ಬೇಕು, ಬೇರೆಯವರಿಗೆ ಆ ಪೋಸ್ಟ್ ಅನ್ನ ನೀವು ಕೊಡಬೇಕು ಅಂತಕೊಂಡು ಹೇಳ್ತಾ ಇದ್ದಾರೆ. ಬೇರೆಯವರಂದ್ರೆ ಅವ್ರು ಬೇರೆ ಯಾರ ಬಗ್ಗೆನೂ ಹೇಳ್ತಾ ಇಲ್ಲ, ತನಗೇ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಪೋಸ್ಟಿಗಾಗಿ ಹಣಾಹಣಿಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ವೇಳೆ KPCC ಪ್ರೆಸಿಡೆಂಟ್ ಅನ್ನ ಮಾಡಿದ್ರೆ ಖಂಡಿತವಾಗಿ ರಾಜಣ್ಣ ಅವರು ಸುಮ್ಮನೆ ಇದ್ದು ಬಿಡ್ತಾರೆ. ಅವ್ರಿಗೆ ಗೊತ್ತಿದೆ ತಮ್ಮ ಗ್ರೂಪ್ ನಲ್ಲಿ ಯಾರಿಗಾದ್ರೂ ಒಬ್ರಿಗೆ ಕೊಟ್ಟರು ಸಾಕು ಅನ್ನೋದು ಅವರಿಗೆ ಗೊತ್ತಿರುವಂತಹ ವಿಷಯ. ಹಾಗಾಗಿ ಅಲ್ಲಿಗೆ ಅವರು ಸೈಲೆಂಟ್ ಆಗ್ತಾರೆ. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಏನ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತನ್ನನ್ನ ಇಲ್ಲಿಯ ಅಧ್ಯಕ್ಷನನ್ನಾಗಿ ಮಾಡಿದ್ರೆ ತಾನು ಸಚಿವ ಸ್ಥಾನವನ್ನು ಬಿಟ್ಕೊಡಲ್ಲ ಅಂತ ಹೇಳ್ಕೊಂಡು ಕೂಡ ಹೇಳಿಬಿಟ್ಟಿದ್ದಾರೆ. ಅಂದ್ರೆ ಎರಡು ನನಗೆ ಬೇಕು ಅಂತೇಳಿ ಹೇಳಿದ್ದಾರೆ. ಆದ್ರೆ ರಾಜಣ್ಣ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದ್ ವೇಳೆ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆರಿಸಿದ್ರೆ ನಾನು ಸಚಿವ ಸ್ಥಾನವನ್ನು ಬಿಡ್ಲಿಕ್ಕೆ ತಯಾರಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಇರುವಂತಹ ಇನ್ನೊಂದು ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ, ಇವರು ಹಿಂದುಳಿದ ವರ್ಗಕ್ಕೆ ಸೇರಿದವರಾದ್ರಿಂದ ತನ್ನನ್ನ ಅಧ್ಯಕ್ಷ ಮಾಡುವ ಮುಖಾಂತರ ಹಿಂದುಳಿದ ವರ್ಗಕ್ಕೆ ನೀವು ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಾಗ್ತದೆ. ಆ ಮುಖಾಂತರ ಮುಂದಿನ ದಿನಗಳಲ್ಲಿ ಅಂದ್ರೆ ಚುನಾವಣೆ ಬರ್ತದಲ್ಲ, ಆ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಮತವನ್ನ ಗಳಿಸ್ಲಿಕ್ಕೆ ನಾನು ಸಹಾಯ ಮಾಡ್ತೇನೆ. ಅಂದ್ರೆ ನನಗೆ ಈ ಪೋಸ್ಟ್ ಕೊಡೋದ್ರಿಂದ ಖಂಡಿತವಾಗಿ ಸಹಾಯ ಆಗ್ತದೆ, ಕಾಂಗ್ರೆಸ್ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಕೂಡ ಅಧಿಕಾರವನ್ನ ಹಿಡಿತದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅವರು. ಇದೆಲ್ಲದಕ್ಕೂ ಹಿಂದ್ಗಡೆ ನಿಂತ್ಕೊಂಡು ಆಟ ಆಡಿಸ್ತಾ ಇರೋರು ಬೇರೆ ಇನ್ಯಾರು ಅಲ್ಲ, ಸಿದ್ದರಾಮಯ್ಯನವರು. ಇವರೆಲ್ಲರ ಟಾರ್ಗೆಟ್ ಡಿ ಕೆ ಶಿವಕುಮಾರ್ ಆಗಿದ್ದಾರೆ. ಆದ್ರಿಂದ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೂ ಒಂದಂತೂ ಕನ್ಫರ್ಮ್ ಆಗೋಗಿದೆ. ಅದೇನು ಅಂತ ಹೇಳಿದ್ರೆ, ಒಂದು, ನನ್ನನ್ನ ಈ ಅಧ್ಯಕ್ಷ ಪಟ್ಟದಿಂದ ಕೆಳಗಡೆ ಇಳಿಸ್ತಾರೆ. ಅದ್ರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಇವರು ಏನ್ ಕನಸು ಕಾಣ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಅಂದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಕನಸು ಕಾಣ್ತಾ ಇದ್ದಾರಲ್ಲ, ಈ ಕನಸು ಈಡೇರುವಂತಹ ಸಾಧ್ಯತೆ ಇಲ್ವೇ ಇಲ್ಲ ಅನ್ನೋದು ಅವ್ರಿಗೆ ಈಗಾಗಲೇ ಕನ್ಫರ್ಮ್ ಆಗ್ಬಿಟ್ಟಿದೆ. ಅವರು ಹೈಕಮಾಂಡ್ ಮಟ್ಟದಲ್ಲಿ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲಿಯೂ ಕೂಡ ಧನಾತ್ಮಕವಾದಂತಹ ಸೂಚನೆಗಳು ಸಿಗ್ತಾ ಇಲ್ಲ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಒಂದ್ ರೀತಿಯಾಗಿ ಭ್ರಮ ನಿರಸನ ಆಗ್ಬಿಟ್ಟಿದೆ. ಅಂದ್ರೆ ನಿಮ್ಗೆ ಗೊತ್ತಿದೆ, ಕಳೆದ ಚುನಾವಣೆಯಲ್ಲಿ ಅವರು ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ರು ಅಂತೇಳಿ. ಅಂದ್ರೆ ಸಿದ್ದರಾಮಯ್ಯನವರಿಗೆ ಓಕೆ, ಹಿಂದುಳಿದ ವರ್ಗದವರ ಸಂಪೂರ್ಣವಾದ ಸಪೋರ್ಟ್ ಇತ್ತು, ಎಲ್ಲದೂ ಇತ್ತು. ಆದ್ರೆ ಒಕ್ಕಲಿಗ ಮತವನ್ನ ಸೆಳೆಯುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದು ಡಿ ಕೆ ಶಿವಕುಮಾರ್ ಅವರು. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಾಮಾನ್ಯವಾಗಿ ಒಕ್ಕಲಿಗರು ದೇವೇಗೌಡರ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತವರು ಮೊದಲಿಂದನೂ ಕೂಡ. ಆದ್ರೆ ಕಳೆದ ಚುನಾವಣೆಯಲ್ಲಿ ಏನಾಯ್ತು ಅಂದ್ರೆ, ಡಿ ಕೆ ಶಿವಕುಮಾರ್ ಅವರ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಎಲ್ಲಾ ಒಕ್ಕಲಿಗರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಆಗಿ ನಿಂತರು. ಹಳೆ ಮೈಸೂರು ಭಾಗದಲ್ಲಿ JDS ಗೆ ಬದಲಾಗಿ ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ರು. ಆ ಮುಖಾಂತರ ಡಿ ಕೆ ಶಿವಕುಮಾರ್ ಅವರ ಕನಸು ಈಡೇರ್ಲಿ ಅಂತ ಹೇಳ್ಕೊಂಡು ಬಹಳಷ್ಟು ಪ್ರಯತ್ನವನ್ನ ಪಟ್ಟಿದ್ರು. ಈ ಹಿಂದೆ ಕೂಡ ನೀವು ನೋಡಿದ್ದೀರಾ, ಡಿ ಕೆ ಶಿವಕುಮಾರ್ ಅವರು ಹಲವಾರು ಸಭಾ ಸಮಾರಂಭಗಳಲ್ಲಿ ಅಂದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದನ್ನ ನೀವು ನೋಡಿರ್ತೀರಾ. SM ಕೃಷ್ಣರ ನಂತರ ಇನ್ನೊಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ನನಗೆ ನೀವು ಮತ ಚಲಾಯಿಸಬೇಕು ಅಥವಾ ಕಾಂಗ್ರೆಸ್ಗೆ ನೀವು ಮತ ಚಲಾಯಿಸಬೇಕು, ಆ ಮುಖಾಂತರ ನನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಹೇಳ್ಕೊಂಡು ಓಪನ್ ಆಗಿ ಅವರು ಹೇಳ್ಕೊಂಡಿದ್ರು. ಹಾಗಾಗಿ ಈ ಮಾತನ್ನು ನಂಬಿ ಒಕ್ಕಲಿಗರು ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತರು. ಆದ್ರೆ ಚುನಾವಣೆ ಮುಗ್ದ ಮೇಲೆ ಏನೆಲ್ಲ ಆಯ್ತು ಅದು ನಿಮ್ಗೆ ಗೊತ್ತಿದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಕನ್ಫರ್ಮ್ ಆಗಿ ಹೋಗಿದೆ
ತನಗೆ ಇಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಸರ್ಕಾರದಲ್ಲಿ ಅಂತ ಹೇಳ್ಕೊಂಡು ಗೊತ್ತಾಗೋಗಿದೆ. ಆದ್ರಿಂದ ಏನ್ ಮಾಡ್ಬೇಕು, ತನ್ನ ದಾರಿಯನ್ನು ತಾನು ನೋಡ್ಕೋಬೇಕು. ಇದಕ್ಕೆ ಏನ್ ಬೇಕೋ ಅದನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಮೊದಲು ಕೊಟ್ಟಂತಹ ಒಂದು ಸೂಚನೆ ಏನು ಅಂತ ಹೇಳಿದ್ರೆ ಮಹಾಕುಂಭಮೇಳ. ಮಹಾಕುಂಭಮೇಳದ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳಿಕೆಯನ್ನ ಕೊಟ್ಟರು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದನ್ನ ಪುನಃ ನಾನು ಹೇಳಲಿಕ್ಕೆ ಹೋಗಲ್ಲ. ಆದ್ರೆ ಈ ಮಾತನ್ನ ಧಿಕ್ಕರಿಸಿ DK ಶಿವಕುಮಾರ್ ಅವರು ಮೊದಲಿಗೆ ತನ್ನ ಪುತ್ರಿಯನ್ನ ಅಲ್ಲಿ ಕಳಿಸ್ಕೊಟ್ರು. ಅವರ ಪುತ್ರಿ ಹೋಗಿ ಸ್ನಾನ ಮಾಡಿದ್ರು. ನಂತರ ಅಲ್ಲಿರುವಂತಹ ಎಲ್ಲಾ ಅರೇಂಜ್ಮೆಂಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡ್ರು. ಬಹಳಷ್ಟು ಹೊಗಳಿಕೆಯನ್ನ ಕೂಡ ಅವ್ರು ಮಾಡಿದ್ರು. ಕುಂಭಮೇಳದಲ್ಲಿ ಅತ್ಯುತ್ತಮವಾದಂತಹ ವ್ಯವಸ್ಥೆಯನ್ನ ಯೋಗಿ ಸರ್ಕಾರ ಮಾಡಿದೆ ಅಂತ ಹೇಳ್ಕೊಂಡು ಅವರು ಈ ಮುಖಾಂತರ ಒಂದು ಹೇಳಿಕೆಯನ್ನ ಕೊಟ್ಟರು. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ DK ಶಿವಕುಮಾರ್ ಅವರು ತಮ್ಮ ಪತ್ನಿ ಸಮೇತರಾಗಿ ಮಹಾಕುಂಭಮೇಳಕ್ಕೆ ಹೋದ್ರು. ಮಹಾಕುಂಭಮೇಳಕ್ಕೆ ಹೋದಾಗ ಅವರಿಗೆ ರಾಜ ಮರ್ಯಾದೆ ಸಿಕ್ತು ಕೂಡ ಅಲ್ಲಿ. ಅಂದ್ರೆ ಅಲ್ಲಿಯ ಸರ್ಕಾರದ ಕೈಗಾರಿಕಾ ಮಂತ್ರಿ ಇವ್ರನ್ನ ಬಂದು ಸ್ವಾಗತಿಸಿ ಅವ್ರಿಗೆ ಏನ್ ಬೇಕು ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿದ್ರು. ಅಂದ್ರೆ ಅವ್ರನ್ನ ಸರ್ಕಾರದ ಅತಿಥಿ ಅಂತ ಹೇಳ್ಕೊಂಡೆ ಅವ್ರನ್ನ ಟ್ರೀಟ್ ಮಾಡಿದ್ರು. ನಂತರ ಅವರು ಕುಂಭಮೇಳದಲ್ಲಿ ಭಾಗವಹಿಸಿದ್ರು. DK ಶಿವಕುಮಾರ್ ಅವ್ರ ಜೊತೆಗೆ ಅವರ ಪತ್ನಿ ಕೂಡ ಅಲ್ಲಿದ್ರು ಅಂತ ಹೇಳಿದ್ನಲ್ಲ, ಅವರ ಪತ್ನಿ ಅಂತೂ ಸಂಪೂರ್ಣವಾಗಿ ಕೇಸರಿ ವಸ್ತ್ರವನ್ನ ಧರಿಸಿ ಕುಂಭಮೇಳದಲ್ಲಿ ಭಾಗವಹಿಸಿ ಸ್ನಾನವನ್ನ ಮಾಡಿದ್ರು. ಇದೆಲ್ಲವೂ ನೀವು ನೋಡಿರ್ತೀರಾ. ಅಂದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನು ಅಂತ ಹೇಳಿದ್ರೆ, ಕುಂಭಮೇಳವನ್ನ ಒಂದು ರೀತಿಯಾಗಿ ಕಾಂಗ್ರೆಸ್ ಇಂಡೈರೆಕ್ಟ್ ಆಗಿ ಬಹಿಷ್ಕಾರ ಮಾಡಿದೆ. ಯಾಕಂದ್ರೆ ಈಗಾಗಲೇ ನೀವು ನೋಡಿದರೆ ಯಾವುದೇ ಕಾಂಗ್ರೆಸ್ ನಾಯಕರು ಇದ್ದಾರಲ್ಲ, ಅಂದ್ರೆ ಹಿಂದೂ ನಾಯಕರು, ಉಳಿದೋರ್ ಬಿಡಿ ಹಾಗೂ ಹೋಗಲ್ಲ, ಹಿಂದೂ ನಾಯಕರು ಎಲ್ಲಿಯೂ ಕೂಡ ಇಲ್ಲಿವರೆಗೆ ಕುಂಭಮೇಳದಲ್ಲಿ ಭಾಗವಹಿಸಿದ್ದನ್ನ ನೀವು ನೋಡಿರಲ್ಲ. ಅಂದ್ರೆ ಅವ್ರು ಹೋಗಿ ಬಂದಿದ್ದಿದ್ರು ಕೂಡ ಎಲ್ಲಿಯೂ ಕೂಡ ಅದು ಹೊರಗಡೆ ಬರ್ದಿರೋ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ಅನ್ಸ್ತದೆ. ಅಥವಾ ನನ್ಗೆ ಗೊತ್ತಿದ್ದಾಗ ಯಾರು ಹೋದಾಗ ಕಾಣಿಸ್ತಾ ಇಲ್ಲ. ಇಲ್ಲಿ ಯಾವ ರೀತಿಯಾದಂತ ವಾತಾವರಣ ಇದೆ ಅಂದ್ರೆ ಕಾಂಗ್ರೆಸ್ ನಲ್ಲಿ, ಒಂದ್ ವೇಳೆ ಇವರಿಗೆ ಈ ಹಿಂದೂ ಮುಖಂಡರುಗಳು ಯಾರಿದ್ದಾರೆ ಅಂದ್ರೆ ಹಿಂದೂ ನಾಯಕರುಗಳಿದ್ದಾರಲ್ಲ, ಇವ್ರಿಗೆ ಕೂಡ ಒಂದ್ ರೀತಿಯಾದಂತ ಹೆದರಿಕೆ ಇದೆ. ಎಲ್ಲಿಯಾದ್ರೂ ನಾವು ಹೋಗಿ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ್ರೆ ಅದು ಹೈಕಮಾಂಡ್ ಗೊತ್ತಾದ್ರೆ ತಮಗೆ ರಾಜಕೀಯವಾಗಿ ಬಹಳಷ್ಟು ಸಮಸ್ಯೆಗಳು ಉಂಟಾಗಬಹುದು ಅಂತೇಳಿ ಎಲ್ಲರೂ ಕೂಡ ಹಿಂದೂಗಳಾದ್ರೂ ಕೂಡ ಇವರು ಹಿಂದೂ ಆಚರಣೆಯನ್ನ ಅತ್ಯಂತ ಗುಪ್ತವಾಗಿ ಮಾಡ್ಬೇಕನ್ನೋಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂದ್ರೆ ತೋರ್ಸ್ಕೋಬೇಕಾದ್ರೆ ನಾವು ಜಾತ್ಯತೀತರು ಅಂತ ಹೇಳ್ಕೊಂಡು ತೋರಿಸ್ಕೋಬೇಕು. ಜಾತ್ಯತೀತರು ಅಂದ್ರೆ ಇವ್ರ ಲೆಕ್ಕದಲ್ಲಿ ಬೇರೆದೇ ಆಗೋಗಿದೆ ಈಗ. ಅಂದ್ರೆ ಮುಸಲ್ಮಾನರ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಇವ್ರು ಭಾಗವಹಿಸಬಹುದು, ಆದ್ರೆ ಹಿಂದೂಗಳ ಕಾರ್ಯಕ್ರಮದಲ್ಲಿ ಇವ್ರು ಭಾಗವಹಿಸುವಾಗಿಲ್ಲ. ಆ ರೀತಿಯಾದಂತಹ ಒಂದು ಅಲಿಖಿತ ನಿಯಮ ಈಗ ಕಾಂಗ್ರೆಸ್ ಪಕ್ಷದಲ್ಲಿದೆ. ಅದೇ ರೀತಿಯಲ್ಲಿ ಎಲ್ಲರೂ ನಡ್ಕೊಂತ ಇದ್ದಾರೆ. ಇದರ ಮಧ್ಯದಲ್ಲಿ ಮೊನ್ನೆ DK ಶಿವಕುಮಾರ್ ಅವರು ಕೊಟ್ಟಂತ ಒಂದು ಹೇಳಿಕೆ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಮೊನ್ನೆ ರಾಜಸ್ಥಾನದಲ್ಲಿ ಒಂದು ಜಲಶಕ್ತಿ ಆಯೋಗದ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗಿಗೆ ಕರ್ನಾಟಕದ ಪ್ರತಿನಿಧಿಯಾಗಿ DK ಶಿವಕುಮಾರ್ ಅವರು ಕೂಡ ಹೋಗಿದ್ರು. ನಿಮ್ಗೆ ಗೊತ್ತಿದೆ, ಇವರು ಜಲಸಂಪನ್ಮೂಲ ಮಿನಿಸ್ಟರ್ ಕೂಡ ಹೌದು. ಹಾಗಾಗಿ ಇವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಇವರಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಅದರಲ್ಲೂ ಮುಖ್ಯವಾಗಿ ನೋಡ್ಬೇಕು ನೀವು, ಆ ಫ್ರೇಮ್ ನಲ್ಲಿ ಅಂದ್ರೆ ಅವರು ಯಾವಾಗ ಮಾತಾಡ್ತಾ ಇದ್ರು ಆ ಫ್ರೇಮ್ ನಲ್ಲಿ ಒಂದು ಸೈಡ್ ನಲ್ಲಿ ನರೇಂದ್ರ ಮೋದಿ ಅವರ ಒಂದು ಫೋಟೋ ಕೂಡ ಇತ್ತು. ಆ ಫೋಟೋದ ಪಕ್ಕದಲ್ಲಿ ಅಂದ್ರೆ ಆ ಫೋಟೋ ಕಾಣುವ ರೀತಿಯಲ್ಲೇ DK ಶಿವಕುಮಾರ್ ಅವರು ನಿಂತ್ಕೊಂಡಿದ್ರು. ಸಾಮಾನ್ಯವಾಗಿ ರಾಜಕೀಯ ನಾಯಕರು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿಯಾಗಿ ಎಲ್ಲೇ ಆಗಲಿ ಹೇಳಿಕೆಯನ್ನು ಕೊಡುವಾಗ ತಮ್ಮ ಹಿಂದ್ಗಡೆ ಯಾರದ್ದು ಫೋಟೋ ಇದೆ ಇದೆಲ್ಲದನ್ನು ಅಬ್ಸರ್ವ್ ಮಾಡಿರ್ತಾರೆ. ಇಲ್ಲದ್ರೆ ಯಾಕಂದ್ರೆ ಅದರಿಂದಾಗಿ ಬೇರೆ ರೀತಿಯಾದ ಸಂದೇಶ ಕೂಡ ಉಳಿದವರಿಗೆ ಹೋಗ್ತದೆ. ಆದ್ರಿಂದ ಇಲ್ಲಿ DK ಶಿವಕುಮಾರ್ ಅವರು ನಿಲ್ಲುವಾಗ ಕೂಡ ಅದನ್ನ ಬಹುಶಃ ಗಮನಿಸಿ ಅಲ್ಲಿ ನಿಂತಿದ್ದಾರೆ ಅನಿಸ್ತದೆ. ಅಂದ್ರೆ ಎಲ್ಲರೂ ಚರ್ಚೆ ಮಾಡ್ತಿರೋದು ಆ ರೀತಿ ಇದೆ. ನರೇಂದ್ರ ಮೋದಿ ಅವರ ಫೋಟೋ ಕಾಣುವ ರೀತಿಯಲ್ಲಿ ನಿಂತ್ಕೊಂಡು ಒಂದು ಹೇಳಿಕೆಯನ್ನು ಕೊಟ್ಟರು. ಪತ್ರಕರ್ತರು ಕುಂಭಮೇಳದ ಬಗ್ಗೆ ಅವ್ರ ಹತ್ರ ಕೇಳಿದ್ರು. ನೀವು ಈಗ ಕುಂಭಮೇಳದಲ್ಲಿ ಭಾಗವಹಿಸಿ ಬಂದಿದ್ರಿ, ಆದ್ರೆ ಈಗಾಗಲೇ ವಿರೋಧ ಪಕ್ಷದ ಎಲ್ಲರೂ ಅಂದ್ರೆ ಕಾಂಗ್ರೆಸ್ ಇರ್ಬೋದು ಅಥವಾ ಸಮಾಜವಾದಿ ಪಕ್ಷ ಬೇರೆ ಬೇರೆ ಎಲ್ಲರೂ ಮಾತಾಡ್ತಾ ಇದ್ದಾರಲ್ಲ, ಅಲ್ಲಿನ ನೀರು ಸಂಪೂರ್ಣವಾಗಿ ಕಲುಷಿತ ಆಗಿದೆ, ಸ್ನಾನ ಮಾಡ್ಲಿಕ್ಕೆ ಯೋಗ್ಯವಾಗಿಲ್ಲ ಅಂತೇಳಿ ಹೇಳ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಅಂತೇಳಿ ಕೇಳಿದ್ರು. ಆಗ DK ಶಿವಕುಮಾರ್ ಅವರು ಅತ್ಯಂತ ಜಾಣ್ಮೆಯಿಂದ ಐ ಡೋಂಟ್ ವಾಂಟ್ ಟು ಕಮೆಂಟ್ ಅಬೌಟ್ ದಿಸ್ ಅಂತೇಳಿ ಹೇಳಿ ಅಲ್ಲಿಂದ ಹೊರಟು ಬಿಟ್ರು. ಅದ್ರ ಬಗ್ಗೆ ಪ್ರಶ್ನೆ ಕೇಳಬೇಡಿ, ನಾನು ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆ ಕೊಡಲ್ಲ ಅಂತೇಳಿ ಹೇಳಿದ್ರು. ಅಂದ್ರೆ ಆ ಮುಖಾಂತರ ಅಲ್ಲಿ ಇವರೆಲ್ಲ ಏನೆಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಸಮರ್ಥನೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ಕೊಂಡು ಇಂಡೈರೆಕ್ಟ್ ಆಗಿ ಪತ್ರಕರ್ತರಿಗೆ ಹೇಳಿ ಅಲ್ಲಿಂದ ಹೋದ್ರು. ಈಗ ಏನಾಗಿದೆ, ಈ ಹೇಳಿಕೆ ಇದೆಯಲ್ಲ ಇದು ಈಗ ಸಂಚಲನವನ್ನ ಮೂಡಿಸ್ತಾ ಇದೆ. ಅಂದ್ರೆ DK ಶಿವಕುಮಾರ್ ಅವರು ಎಲ್ಲಿ ಒಂದ್ ಕಡೆ ಭ್ರಮನಿರಸನಗೊಂಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ನಲ್ಲಿ ಇತ್ತೀಚೆಗೆ ನಡೀತಾ ಇರುವಂತಹ ಎಲ್ಲಾ ಬೆಳವಣಿಗೆಗಳನ್ನ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಈಗಾಗಲೇ ಕನ್ಫರ್ಮ್ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ತನಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಇಲ್ಲ, ಅದು ಅವರ ಮಹದಾಸೆ. ಹಾಗಾಗಿ ಇಲ್ಲಿದ್ರೆ ನನಗೆ ಸಾಧ್ಯ ಇಲ್ಲ, ಆದ್ರಿಂದ ನನ್ನ ದಾರಿಯನ್ನ ನಾನು ನೋಡ್ಕೋಬೇಕು, ಅದಕ್ಕಾಗಿ ಏನ್ ಮಾಡ್ಬೇಕು ಆ ಒಂದು ನಿಟ್ಟಿನಲ್ಲಿ ನಾನು ಹೆಜ್ಜೆ ಇಟ್ಟಿದ್ದೇನೆ ಅಂತ ಹೇಳ್ಕೊಂಡು ಸೂಚ್ಯವಾಗಿ ಅಲ್ಲಿ ಹೇಳಿದಾಗಿದೆ. ಇದನ್ನೇ ನಾನು ನಿಮ್ಗೆ ಪ್ರಾರಂಭದಲ್ಲಿ ಹೇಳಿದ್ದು, ರಾಜಕೀಯ ನಾಯಕರು ಸಾಮಾನ್ಯವಾಗಿ ಹೇಳಿಕೆ ಕೊಡುವಾಗ ಆ ಸೂಕ್ಷ್ಮತೆಯನ್ನ ನಾವು ಗಮನಿಸಬೇಕಾಗಿ ಬರ್ತದೆ. ಸ್ನೇಹಿತರೆ, DK ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ನನ್ಗನ್ಸ್ತದೆ ನಾಡಿದ್ದು ಬಜೆಟ್ ಮುಗ್ದ ಮೇಲೆ ಯಾವ ರೀತಿಯಾದಂತ ನಿರ್ಧಾರವನ್ನ ತಗೊಳ್ತಾರೆ, ಅವರ ನಡೆ ಹೇಗಿರ್ತದೆ ಇದನ್ನ ನಾವು ಕಾದ್ ನೋಡ್ಬೇಕಾಗಿದೆ.
ಸ್ನೇಹಿತರೆ, ನಾನು ಹಂಚ್ಕೊಂಡಂಥ ವಿಷಯ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.